ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದಂತ ಒಂದು ಲಾಗ್ನ ನಿಮ್ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ ತೋಟದಾಗೆ ನಮ್ಮ ಅಳಿಯರು ನಮ್ಮ ತಂಗಿರು ಅವರೆಲ್ಲ ಬಂದಿದ್ದೇವೆ. ನಾನ್ ವೆಜ್ ಮಾಡ್ಬೇಕಂತಂದೇಳಿ ಚಿಕನ್ ಅದನ್ನೆಲ್ಲ ತಗೊಂಡ್ ಬಂದಿದೀವಿ. ಬಂದು ಈ ತೋಟದಲ್ಲಿ ಒಂದ್ ದಿವಸದ ಪಿಕ್ನಿಕ್ ಆಗಿ ಸ್ನೇಹಿತರೆ, ಇವತ್ತು ನಮ್ಮ ತೋಟದಲ್ಲಿ ಒಂದು ಒನ್ ಡೇ ಪಿಕ್ನಿಕ್ ಟೈಪ್ ನಾನ್ ವೆಜ್ ಪಾರ್ಟಿ ಟೈಪ್ ಮಾಡ್ಕೊಂಡಿದ್ವಿ. ನಮ್ಮ ಅಳಿಯರು, ನಮ್ಮ ತಂಗಿಯರು, ನಮ್ಮ ಅಕ್ಕರೆಲ್ಲ ಬಂದಿದ್ದಾರೆ. ನಮ್ಮ ಅಳಿಯ ಸಂದೀಪ್ ಕುಮಾರ್ ಅಂತ ಪೊಲೀಸ್ ಇಲಾಖೆಯಲ್ಲಿ ಇರೋದು, ನಮ್ಮ ಅಕ್ಕರು, ನಮ್ಮ ಮನೆಯವರು, ನಮ್ಮ ಸಿಸ್ಟರ್ ಆರೋಗ್ಯ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವರು ಇನ್ನ ರೀಸೆಂಟ್ ಆಗಿ ಮದುವೆ ಆಗೋದ್ರಿಂದ ಹೌಸ್ ವೈಫ್ ಆಗಿದ್ದಾರೆ. ಅವರು ಚೆನ್ನಾಗಿ ಈ ಒಂದು ಪೀಸ್ಗಳನ್ನ ರೆಡಿ ಮಾಡ್ತಿದ್ದಾರೆ. ಎಲ್ಲ ಒಂದು ಪೌಡರ್ ಕೂಡ ಯೂಸ್ ಮಾಡಿರೋದು, ಯಾಕಂದ್ರೆ ಮಿಕ್ಸಿ ಮಾಡಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಎಲ್ಲ ಪೌಡರ್ನೇ ಕಲಿಸ್ಬಿಟ್ಟು ಎಲ್ಲ ಪೇಸ್ಟ್ ಮಾಡಿ ಎಲ್ಲ ಪೇಸ್ಟನ್ನು ಹಚ್ತಾ ಇದ್ದಾರೆ. ರಾಡ್ ರೆಡಿ ಇದ್ದಾವೆ ಎಲ್ಲ ಸುಡೋದಕ್ಕೆ. ಬಂದ ತಕ್ಷಣ ಎಲ್ಲ ಎಳ್ಳೀರು ಕೆಡ್ಕೊಂಡು ಎಲ್ಲ ಎಳ್ಳೀರೆಲ್ಲ ಕುಡಿದು ಎರಡು ಮೂರು ಎಳ್ಳೀರು ಕುಡಿದು ಈಗ ಅಡಿಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಡೇ ಪಿಕ್ನಿಕ್ ಆಗಿದ್ದು ದೋಟಿ ಸ್ನೇಹಿತರೆ. ಆನ್ಲೈನ್ ತರಿಸಿದ್ವಿ ಎಳ್ಳೀರು ಕೆಡುವಕ್ಕೆ ಮತ್ತೆ ಸೈಡ್ ರಂಧ್ರಗಳನ್ನ ಬೇಗ ಮತ್ತೆ ಎಬ್ಬೆ ಒರೆಸೋದಕ್ಕೆ, ಕಸ ಸ್ಯಾಡ್ ಇದ್ರೆ ದೂರದಿಂದ ಎಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಬರ್ರಿ ಎಲ್ಲ ಸೇರಿ ಈ ಒಂದು ತಂದೂರಿ ಚಿಕನ್ ಅನ್ನ ರೆಡಿ ಮಾಡೋಣ ಯಾವ ರೀತಿ ಅಂತ ಅಷ್ಟೇ. ಎಲ್ಲ ಟೇಸ್ಟ್ ಪೌಡರ್ಗಳನ್ನ ಹಾಕೊಂಡ್ಬಿಟ್ಟು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಪೇಸ್ಟ್ ಮಾಡ್ಕೊಂಡು ಇಲ್ಲೆಲ್ಲ ಪೀಸನ್ನು ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಅದಕ್ಕೆಲ್ಲ ಮಸಾಲೆ ಎಲ್ಲ ಹಚ್ಚಿ ಆ ರಾಡಿಗೆ ಏರಿಸ್ತಾ ಇದ್ದಾರೆ ನೋಡ್ರಿ. ರಾಡು ಸ್ವಲ್ಪ ದಪ್ಪ ಇರ್ಬೇಕಾಗಿತ್ತು, ಬಹಳ ತೆಳುವಿರೋದ್ರಿಂದ ತಿರುಗಾಡ್ತತೆ ಅಂತ ಅನ್ಸುತ್ತೆ. ಸುಡ್ಬೇಕಾದ್ರೆ ರೊಟೇಟ್ ಆದ್ರೆ ಅದೇ ಕಡೆಗೆ ಸುಡುತ್ತೆ. ಸ್ವಲ್ಪ ರಾಡ್ ದಪ್ಪ ಇದ್ದಿದ್ರೆ ತಿರುಗಾಡ್ತಾ ಇರ್ಲಿಲ್ಲ. ರಾಡ್ ರೆಡಿ ಆಯ್ತು. ರಾಡ್ ರೆಡಿ ಆದ ತಕ್ಷಣ ಅದನ್ನು ಸುಡೋದಕ್ಕೆ ಎರಡನೇ ರಾಡು ಸ್ವಲ್ಪ ಉದ್ದ ಐತೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಎಣ್ಣೆ ಹಾಕ್ತಾ ಇದ್ವಿ. ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ, ಬೇಗ ಸುಡುತ್ತೆ ಅಂತ ಒಂದು ಐಡಿಯಾ ಮಾಡಿದ್ವಿ. ನೀವು ಏನಾದರೂ ಈ ಥರ ಲೊಕೇಶನ್ಗಳಿಗೆ ಹೋಗಿ ನೀವೇನಾದರೂ ಈ ಥರ ಒಂದು ಪಾರ್ಟಿ ಅಥವಾ ಈ ಥರ ಒಂದು ಫ್ಯಾಮಿಲಿ ಜೊತೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದೇನಾದರೂ ಇದ್ದರೆ ಕಮೆಂಟ್ ಮೇಲೆ ತಿಳಿಸ್ರಿ. ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸು, ಯಾವ ರೀತಿ ಇದೆ ಅನ್ನೋದು. ಮನೆಯಲ್ಲೇನೆ ಇದ್ದು ಮನೆಯಲ್ಲೇನೆ ಮಾಡ್ಕೊಂಡು ಮಾಡೋದು, ತೋಟಗಳಲ್ಲಿ ಹೋಗಿ ಎಲ್ಲ ಇದು ಮಾಡೋದು ನೋಡ್ರಿ. ಆಲ್ಮೋಸ್ಟ್ ಅಲ್ಲೂ ಫಸ್ಟ್ನೇ ರಾಡ್ ರೆಡಿ ಆಗುತ್ತೆ. ಸ್ವಲ್ಪ ಇದಾದರೆ ಇದು ಒಂದು ಸ್ವಲ್ಪ ಉದ್ದ ಐತೆ, ಸ್ವಲ್ಪ ಗಾಳಿನೂ ಜಾಸ್ತಿ ಇದೆ, ಅದರಿಂದ ಜಾಸ್ತಿ ಎಲ್ಲ ಉದ್ದ ಇರೋದ್ರಿಂದ ಎಣ್ಣೆಯಿಂದ ಲೆಗ್ ಪೀಸ್ ಬಾಕಿ ಇದ್ದಾವೆ. ಚೆನ್ನಾಗೆಲ್ಲ ರೊಟೇಟ್ ಮಾಡಿ ನೀಟಾಗಿ ಅದನ್ನು ಸುಡಬೇಕಾಗುತ್ತೆ. ಕೆಂಡದಲ್ಲೇನೂ ಸುಡಬಹುದು, ಬೆಂಕಿಯಲ್ಲಿ ಸುಡುವ ಸ್ನೇಹಿತರೆ. ಹೊಗೆ ಆಗದಂತ ಕಟ್ಟಿಗೆ ಹೊಗೆ ಆಗದಂಗೆ ನೋಡ್ಕೊಂಡು ಗಟ್ಟಿ ಬೆಂಕಿ ಬರೋ ಥರ ಗಟ್ಟಿ ಕಟ್ಟಿಗೆಯನ್ನಿಟ್ಟು ಅದನ್ನು ಸುಡಬೇಕಾಗುತ್ತೆ. ಸುಟ್ಟರೆ ಒಳ್ಳೆ ಟೇಸ್ಟನ್ನು ಬರುತ್ತೆ, ಒಂದು ನ್ಯಾಚುರಲ್ ಆಗಿರುತ್ತೆ. ಈಗೆಲ್ಲ
ಗ್ಯಾಸು, ಮಿಕ್ಸಿ ಏನನ್ನ ಮಾಡಲಿ ಎಲ್ಲ ಸೀದಾ ಎಲ್ಲ ರೆಡಿಮೇಡ್. ಏನು ಇದರಲ್ಲ, ಮೊದಲೆಲ್ಲ ಮೆಣಸಿನ್ಕಾಯಿ, ಟಮಟೆ ಹಣ್ಣು, ಬದನೆಕಾಯಿ ಎಲ್ಲ ಸುಟ್ಟು ಬಿಟ್ರೆ ಸ್ನೇಹಿತರೆ, ಮುದ್ದೆ ಎಷ್ಟೇ ಗಟ್ಟಿ ಇರಲಿ, ಎಷ್ಟೇ ಮೇಲೆ ಅಕ್ಕ ಕಟ್ಟಿರ್ಲಿ, ತೆಗೆದು ಬಿಸಾಕಿ ಊಟ ಮಾಡ್ತಿದ್ವಿ. ಅಂತ ಒಂದು ಟೇಸ್ಟ್. ಈಗೆಲ್ಲ ಎಣ್ಣೆ ಹಾಕೋದು, ಉರಿಯೋದು, ಮಿಕ್ಸಿ ಮಾಡೋದು, ಚಟ್ನಿ, ಈಜಿಗೆ ಚಟ್ನಿ, ಕೈ ಚಟ್ನಿ ಅನ್ನೋದೇನೆ ಇಲ್ದಂಗ ಆಗೋಗೈತೆ. ಇದೊಂದು ರಾಡ್ನಲ್ಲಿರ್ತಕ್ಕಂಥ ತಂದೂರಿ ಚಿಕನ್ ಪೀಸ್ ರೆಡಿ ಇದಾಗಿ, ಎರಡು ಒಲೆಗಳನ್ನು ಹಚ್ಚಿರೋದ್ರಿಂದ ಆ ಕಡೆ ಈ ಕಡೆ ತೋರಿಸ್ತಾ ಇದೀವಿ. ರಾಡು ಉದ್ದ ಇರೋದ್ರಿಂದ ಮುಂದೆ ಹಿಂದೆನೆ ತುಂಬಾ ಸೂಪರ್ ಆಗಿರ್ತಕ್ಕಂಥ ತಂದೂರಿ ಚಿಕನ್ ಪೀಸ್ ರೆಡಿ ಆಗಿದೆ ಸ್ನೇಹಿತರೆ. ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕು ಯಾರ್ಯಾರಿಗೆ ಬಾಯಿ ನೀರು ಬರ್ತಿದ್ದಾವೆ ಅಂತ ನೋಡ್ತಾ ಇದ್ದೀನಿ. ಕ್ಯಾಮ್ರಾನ ಹಿಡಿದು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಯಾಕಂತಂದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈಗ ರಾಡನ್ನ ಏನ್ ಮಾಡಿ ಲೆಗ್ ಪೀಸ್ನ ಸುಡೋದಕ್ಕೆ ರೆಡಿ ಮಾಡಬೇಕು. ವಿಶೇಷವಾಗಿ ತಿಂಗಳಿಗೆ ಒಂದ್ಸಾರಿ ಆದ್ರೂ ಹೊರಗಡೆ ಹೋಗಿ ಈ ತರ ತೋಟ ನ್ಯಾಚುರಲ್ ಆಗಿ ಈ ತರ ನಾವು ಬೆಳೆಸ್ಕೊಂಡು ಮುಂದಿನ ಜನರೇಷನ್ಗೂ ಈ ಒಂದು ಪರಿಚಯ ಮಾಡ್ಕೊಡ್ಬೇಕು ಸ್ನೇಹಿತರೆ. ಎಲ್ಲ ಬರೀ ಹೋಟೆಲ್ ಮತ್ತೆ ಸಿಟಿ ಜೀವನ, ಮೊಬೈಲ್, ಕಂಪ್ಯೂಟರ್, ಬರೀ ಇದೇ ಬ್ಯುಸಿ ಲೈಫ್ ನಲ್ಲಿ ಹೊರಗಡೆ ತೋಟದಲ್ಲಿ ಹೋಗಿ ಇದು ಮಾಡೋದು, ಎಲ್ಲ ಚೆನ್ನಾಗಿ ಊಟ ಮಾಡ್ಬಿಟ್ಟು ರೀಲ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಎಲ್ಲ ಮ್ಯೂಸಿಕ್ ಸಿಸ್ಟಮ್ ತಗೊಂಡೋಗಿದ್ವಿ. ಸ್ಟಾರ್ಟ್ ಮಾಡ್ಕೊಂಡೆಲ್ಲ ಟೇಸ್ಟ್ ಮಾಡ್ತಾ ಇದೀವಿ. ಸೂಪರ್ ಆಗಿತ್ತು, ಒಳ್ಳೆ ಟೇಸ್ಟ್. ಯಾಕಂತಂದ್ರೆ ಕೆಂಡದಲ್ಲಿ ಬೆಂಕಿಯಲ್ಲಿ ಸುಟ್ಟಿರೋದ್ರಿಂದ ಒಳ್ಳೆ ಒಂದು ಟೇಸ್ಟ್ ಕಾಣಿಸ್ಕೊಂತ ಸ್ನೇಹಿತರೆ. ಮಿಕ್ಸಿ, ಕುಕ್ಕರ್ ಅಂತಂದಿದ್ರೆ ಟೇಸ್ಟ್ ಇರ್ತದೆ, ಸ್ವಲ್ಪ ಹಸಿ ಹಸಿ ಇರೋದು. ಇದು ಚೆನ್ನಾಗಿ ಕೆಂಡದಲ್ಲಿ ಸುಟ್ಟಿರೋದ್ರಿಂದ ನಾವು ಕಟ್ಗೆ ಯೂಸ್ ಮಾಡಿ ಬಹಳ ಅದ್ಭುತವಾಗಿತ್ತು. ನಮಗಂತೂ ಹೆಚ್ಚು ಕಮ್ಮಿ 7-8 ವರ್ಷ ಆಗಿತ್ತು ಈ ತರ ಇದ್ ಮಾಡ್ದ ತಿಂದ. ಮೊದ್ಲೆಲ್ಲ ಈ ತರ ಮಾಡ್ಕಂತಿದ್ವಿ ನಾವು. ಇವರು ಇವಾಗ ಎಲ್ಲ ಅದೇ ತರ ಮಾಡಬೇಕು ಅಂತ ಆಸೆ ಪಟ್ಟು ಈ ತರ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾತ್ರ ಬಹಳ ಚೆನ್ನಾಗೈತೆ. ಈಗ ಸಾಂಬಾರನ್ನು ರೆಡಿ ಆಗೈತೆ, ಹಿಂಗೆ ಫ್ರೈ ಗ್ರೇವಿ ಮಾಡೈತೆ, ರೆಡಿ ಇದೆ ನೋಡ್ರಿ. ಗ್ರೇವಿ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ಹೇಳ್ದಂಗೆ ಎಲ್ಲ ಪೌಡರ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಟೇಸ್ಟ್ ಜಾಸ್ತಿನೇ ಇರುತ್ತೆ. ನಾವು ಮನೆಯಲ್ಲೆಲ್ಲ ಮಸಾಲೆ ಕಲಸಿ ಮಾಡಿದ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ಹೋಟ್ಲಲ್ಲಿ ಊಟ ಮಾಡಿದರು ಮನೆ ಊಟನೂ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಆ ಟೇಸ್ಟ್ ಮನೆಯಲ್ಲಿ ಬರಲ್ಲ, ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಮಾಡೋದು ಚೆನ್ನಾಗಿ ಮಾಡ್ತಾರೆ. ಎಲ್ಲ ಊಟ, ಚಪಾತಿ, ಫ್ರೈ, ಲೆಗ್ ಪೀಸ್, ರೈಸ್ ಎಲ್ಲ ಮಾಡ್ತಾ ಇದ್ವಿ. ನಾವು ಹೊಸ ಜೋಡಿ ಮದುವೆ ಆಗೋದ್ರಿಂದ ಬಂದಿರಲಿಲ್ಲ, ಜೋಡಿನೂ ಆಗಿದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.